ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ರೀತಿಯಾಗಿ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ಮನೆಯವರು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಈಸಿನೂ ಕೂಡ ಹೌದು. ಬೆಳಗ್ಗೆ ಟೈಮ್ನಲ್ಲಿ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ರೈಸ್ ಐಟಮ್ಗಳನ್ನು ಮಾಡ್ತಾ ಇರ್ತೀವಿ, ಬೇಗ ಆಗುತ್ತೆ ಅಂತ. ಬಟ್ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಮತ್ತು ನೀವು ಇಷ್ಟಪಟ್ಟು ಮಾಡಿಕೊಡ್ತೀರಾ ಮನೆಯವರಿಗೆಲ್ಲ. ತುಂಬ ಸಾಫ್ಟಾಗಿ ಕ್ರಿಸ್ಪಾಗಿ ಇರೋ ಅಂಥ ರವೆ ಮಸಾಲ ರೊಟ್ಟಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಬೀಜದ ಚಟ್ನಿ ಪುಡಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಬನ್ನಿ ರೊಟ್ಟಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ, ಆ ರವೆ ತೊಗೊಂಡಿರೋದು. ಅದೇ ಬೌಲ್ ಮೆಷರ್ಮೆಂಟಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು, ಜೀರಿಗೆ, ಬಿಳಿ ಎಳ್ಳು, ಪುದೀನ ಸೊಪ್ಪು, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಫೈನ್ ಚಾಪ್ ಮಾಡಿರೋ ಅಂಥ ಈರುಳ್ಳಿ, ಕಾಯಿ ತುರಿ. ಆದಷ್ಟು ಹಸಿಯಾಗಿರೋ ಅಂಥ ಕಾಯನ್ನೇ ತಗೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ರುಚಿಗೆ ಉಪ್ಪು ಸ್ನೇಹಿತರೆ. ಇದನ್ನು ಒಂದು ರೌಂಡು ಡ್ರೈ ಮಿಕ್ಸ್ ಮಾಡೋಣ. ಚೆನ್ನಾಗಿ ರವೆ, ಅಕ್ಕಿ ಹಿಟ್ಟು, ನಾವು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇಂಗ್ರೀಡಿಯೆಂಟ್ಸ್ನೆಲ್ಲ ನೀವು ಅಳತೆಗೆ ಅನುಸಾರವಾಗಿ ಹಾಕ್ಕೊಳ್ಬೋದು. ನೀವು ಎಷ್ಟು ಹಾಕ್ಕೊಂಡ್ರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಆಯಿತು ಅಂತ ಅನ್ನೋ ಹಾಗೆ ಇಲ್ಲ. ಅಕ್ಕಿ ಹಿಟ್ಟು ರವೆಗಿಂತನೂ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ತೊಗೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮತ್ತು ನಮಗೆ ರವೆ ರೊಟ್ಟಿ ಅಂತಂದರೆ ಸಾಫ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಇಂಗ್ರೀಡಿಯೆಂಟನ್ನು ಮಿಸ್ ಮಾಡದೆ ಹಾಕಿ. ಮೊಸರು, ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಅರ್ಧ ಬೌಲಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಹುಳಿ ಇಲ್ಲ ಮೊಸರು, ಮಾಮೂಲು ಫ್ರಿಡ್ಜಿಂದ ತೆಗೆದಿರ್ತೀವಲ್ವ ಪಾಕೆಟ್ ಮೊಸರು, ಅದನ್ನೇ ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರೆಗ್ಯುಲರಾಗಿ ನಾವೇನು ಅಕ್ಕಿ ಹಿಟ್ಟನ್ನು ಕಲಿಸ್ತೀವಿ ಅಲ್ವ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ರವೆ ಹರಳುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ. ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ತೆಳುವಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ನಾವು ಈ ರೀತಿಯಾಗಿ ಕಲಿಸೋದ್ರಿಂದ ತಟ್ಟಬೇಕಾದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಡೈರೆಕ್ಟು ತವಾ ಮೇಲೆ ಬೇಕಾದರೂ ತಟ್ಬೋದು, ಇಲ್ಲ ಮಾಮೂಲು ಹೋಳಿಗೆ ಶೀಟ್ ಮೇಲೆ ಬೇಕಾದರೂ ತಟ್ಟಿ ಹಾಕ್ಬೋದು ಸ್ನೇಹಿತರೆ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಆದಮೇಲೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ. ನಾವೇನು ಕಲಿಸಿದ್ವಿ ಅಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಇವಾಗ ನೋಡಿ ರೊಟ್ಟಿಯನ್ನು ನೀವು ಯಾವ ಸೈಜಲ್ಲಿ ಮಾಡ್ತೀರಾ ಅದ್ರ ಮೇಲೆ ಉಂಡೆನ ರೆಡಿ ಮಾಡಿಕೊಂಡು ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ತಟ್ತಾ ಇದ್ದೀನಿ. ಈಸಿಯಾಗಿ ತಟ್ಕೊಳ್ಬೋದು, ನಾವು ತೆಳುವಾಗಿ ಕಲಿಸಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ನಾನು ತಟ್ಟಬೇಕಾದ್ರಾಗಲಿ ಇದಕ್ಕೇನು ಸ್ವಲ್ಪ ಹೋಳಿಗೆ ಪೇಪರ್ಗಾಗಲಿ ಸ್ವಲ್ಪ ಕೂಡ ನಾನು ಎಣ್ಣೆನ ಉಪಯೋಗಿಸಿಲ್ಲ. ನಿಮ್ಗೇನಾದರೂ ಹಾಗೂ ಕೈಗೆ ಏನಾದರೂ ಅಂಟ್ಕೋತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀರಲ್ಲಿ ಕೈಯನ್ನು ಹದ್ಕೊಂಡು ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡಿ. ಎಷ್ಟು ತೆಳುವಾಗಿ ಬೇಕಾದರೂ ನೀವು ಸ್ಪ್ರೆಡ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಅದು ಡ್ಯಾಮೇಜ್ ಆಗೋದಿಲ್ಲ. ನೋಡಿ ಕೈಗೆ ಸ್ವಲ್ಪ ನೀರಲ್ಲಿ ಹದ್ಕೊಂಡು ನಾವು ಈ ಥರ ರೊಟ್ಟಿ ತಟ್ಟೋದ್ರಿಂದ ಕೈಗೆ ಅಂಟೋದಿಲ್ಲ ಸ್ನೇಹಿತರೆ. ನಾವು ಮೊಸರು ಹಾಕಿರೋದ್ರಿಂದ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ನಾವು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ನಾವು ಇದನ್ನು ಪಾರ್ಸಲ್ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ನಾವು ಮೊಸರು ಹಾಕಿಲ್ಲ ಅಂತ ಹೇಳಿದ್ರೆ ರವೆ ರೊಟ್ಟಿ ಗಟ್ಟಿ ಆಗಿಬಿಡುತ್ತೆ. ಮಿಸ್ ಮಾಡದೆ ಈ ಒಂದು ಇಂಗ್ರೀಡಿಯೆಂಟನ್ನು ನೀವು ಇದಕ್ಕೆ ಹಾಕಿ. ನೋಡಿ ಈ ರೀತಿಯಾಗಿ ತೆಳುವಾಗಿ ಒಂದೊಂದನ್ನೇ ಇದೇ ಥರನೇ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ಈ ರೀತಿಯಾಗಿರೋವಂಥ ಬ್ರೇಕ್ಫಾಸ್ಟನ್ನು ಮನೇಲಿ ಮಾಡ್ತಾಯಿದ್ರೆ
ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಸ್ನೇಹಿತರೆ. ನಮಗೂ ಖುಷಿ ಆಗುತ್ತೆ, ಮಾಡೋರಿಗೂ ಕೂಡ ಖುಷಿ ಆಗುತ್ತೆ, ತಿನ್ನೋರಿಗೂ ಕೂಡ ತುಂಬ ಖುಷಿಪಟ್ಟು ತಿಂತಾರೆ, ತುಂಬ ಖುಷಿಯಾಗಿ ತಿಂತಾರೆ. ಸೊ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಗ್ರೇವಿ ಆಗ್ಬೋದು, ಚಟ್ನಿ ಆಗ್ಬೋದು, ಅಷ್ಟು ಕಾಂಬಿನೇಷನ್ ಆಗೋದಿಲ್ಲ. ಒಂದು ವೇಳೆ ಕೆಲವೊಬ್ಬರಿಗೆ ಚಟ್ನಿ ಬೇಕೇ ಬೇಕು ಅಂತ ಅನಿಸುತ್ತೆ, ನೀವು ಚಟ್ನಿ ಅದಕ್ಕೆ ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಚಟ್ನಿ ಪುಡಿಗಳಿದ್ರೆ ಸರ್ವ್ ಮಾಡ್ಬೋದು. ಮಕ್ಳ ಕೈಗೆ ರೋಲ್ ಮಾಡಿಕೊಟ್ರೆ ಹಾಗೇ ತಿಂತಾರೆ ರೀ, ಏಕೆಂದರೆ ಅಷ್ಟು ರುಚಿಯಾಗಿರುತ್ತೆ. ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಸೊ ತುಂಬ ಚೆನ್ನಾಗಿ ಇರುತ್ತೆ. ನಾನಿಲ್ಲಿ ತವಾನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಹೋಳಿಗೆ ಶೀಟನ್ನು ಹಾಕ್ಬಿಟ್ಟು ಜಸ್ಟ್ ಒಂದು 10 ಸೆಕೆಂಡ್ ಬಿಟ್ಟರೆ ತಾನಾಗಿಯೇ ಅದು ಶೀಟನ್ನು ಬಿಟ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ನೀವಿಲ್ಲಿ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು. ನಾನು ಒಂದು ಸೈಡಿಗೆ ಎಣ್ಣೆ ಹಾಕ್ಬಿಟ್ಟು ಲಿಡ್ಡನ್ನೆಲ್ಲ ಕ್ಲೋಸ್ ಮಾಡೋದು ಏನು ಬೇಡ. ನೋಡಿ, ಈ ರೀತಿಯಾಗಿ ಫ್ಲಿಪ್ ಮಾಡಿದ್ರೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬೇಗನೂ ಆಗುತ್ತೆ, ತುಂಬ ಟೈಮ್ ಏನೂ ತೊಗೊಳ್ಳೋದಿಲ್ಲ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನೋಡಿ, ನಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ಬಿಗಿನರ್ಸ್ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಹಿಂಗೆ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ. ಸೊ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಬೆಂದಿದೆ ಅಂತ ಅಷ್ಟೇ. ನೋಡಿ, ಈ ರೀತಿಯಾಗಿ ಹೋಳಿಗೆ ಪೇಪರಲ್ಲಿ ಮಾಡೋದ್ರಿಂದ ಕೆಲಸ ಕೂಡ ತುಂಬ ಅಂದರೆ ತುಂಬಾ ಸುಲಭ ಸ್ನೇಹಿತರೆ. ಮತ್ತು ನಮಗೆ ಬೆಳಗ್ಗೆ ಟೈಮಲ್ಲಿ ತಿಂಡಿ ಮಾಡಿದ್ದೇ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ. ನೀವು ಇದನ್ನು ಬೆಣ್ಣೆ ತುಪ್ಪ ಜೊತೆನೂ ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ಬೋದು. ನೋಡಿ, ಈಸಿಯಾಗಿ ಬರುತ್ತೆ, ಯಾವುದೇ ಕೂಡ ತವಾಗೂ ಕೂಡ ಕಚ್ಚೋದಿಲ್ಲ ಇದು. ಸೊ ಸೂಪರಾಗಿರೋವಂಥ, ಟೇಸ್ಟಿಯಾಗಿರೋವಂಥ, ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿರೋ ಅಂಥ ರವೆ ರೊಟ್ಟಿ ರೆಡಿ ಆಗಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಯಾವ ರೀತಿಯಾಗಿ ಬಂತು ಅಂತ ಹೇಳಿಬಿಟ್ಟು. ನಾನು ಇದನ್ನು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೆ. ಚಟ್ನಿ ಪುಡಿ ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ. ಕಡಲೆ ಬೀಜದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚಟ್ನಿ ಪುಡಿ ಕೂಡ ಅಷ್ಟೇ. ಅವೆರಡು ಕಾಂಬಿನೇಷನ್ ಅಂತೂ ಆಸಮ್ ಅಂತ ಹೇಳ್ಬೋದು, ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇತ್ತು ಸ್ನೇಹಿತರೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.